ಎರಡು ಸ್ಕೂಟರ್ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಒಂದು ಎರಡು ಸ್ಕೂಟರ್ ಇರ್ತಿದ್ವು. ನಾವು ನೋಡ್ತಿರೋ ಸಣ್ಣದಲ್ಲಿ ನನ್ನ ಬುದ್ಧಿ ಬಂದಂಗೆ ನಾನು ಊರಿಗೆ ಬಂದು ಕೊತ್ತೆಗಾಲ ಅಲ್ಲಿ ನಮ್ಮ ದೇವಸೇನರು ಅಂತೇಳಿ ನಮ್ಮ ತಾರದ್ದು ಹೇಳಿದ್ರು, ನಮ್ಮ ದೊಡ್ಡಪ್ಪನೇ ಅವರು. ಅವ್ರ ಹತ್ರ ಒಂದು ಸ್ಕೂಟರ್ ಇತ್ತು. ಇನ್ನೊಬ್ಬ ಯಾರೋ ಸ್ವಲ್ಪ ಜಮೀನಸ್ಥ ಒಂದು ಸ್ಕೂಟರ್ ತಗೊಂಡಿದ್ದ. ಎರಡು ಸ್ಕೂಟರ್ ನೋಡ್ತಾ ಇದ್ದ, ಹೋಗಿ ಏನು ಸ್ಕೂಟರ್ ಬರ್ತಾವೆ ಅಂತ ನಾವು ಅಂತಿದ್ವಿ ಒಂದು 40 ವರ್ಷ ಹಿಂದೆ. ಈಗ ಪ್ರತಿ ಒಂದು ಹಳ್ಳಿನಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿ ಮಕ್ಕಳಿಗೂ ಒಂದು ಸ್ಕೂಟರ್ ಇದ್ದಾವೆ. ಈ ಸದ್ಯಕ್ಕೆ ಕಾರು ಬರ್ತಾರೆ ಅಂದರೆ ಸ್ಕೂಟರ್ಗಳು ಜೊತೆಗೆ ಕಾರು. ಹಿಂದೆ ಕಾರು ಅಂತಂದ್ರೆ ಊರಲ್ಲಿ ಯಾರೋ ಒಂದು ನೀಡಿದ್ರೆ ನಮ್ಮ ದೇವಸ್ಥಾನ ಹಳ್ಳಿಗಳಲ್ಲಿ ಇರ್ತಿದ್ವು. ಟೌನ್ ಕೇಳಂಗೆ ಇಲ್ಲ. ನಾವು ಹೋಗ್ಬೇಕಾದ್ರೆ ಮಳೆ ಹೆಚ್ಚು ಮಾಡಿ ಹೋಗ್ಬೇಕಾದ್ರೆ ಓಡಾಡಬೇಕಾಗಿದೆ. ಸೊ ಅಂಥ ಪರಿಸ್ಥಿತಿ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆ ಜಾಸ್ತಿ ಆದಂಗೆ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಪ್ರತಿ ಹಳ್ಳಿಗಳ ಟ್ಯಾಕ್ಸಿಗಳಿರ್ಬೋದು, ಗಾಡಿಗಳಿರ್ಬೋದು, ಕಾರ್ಗಳಿರ್ಬೋದು, ಪ್ರತಿಯೊಂದಕ್ಕೂ ಫ್ಯೂಯಲ್ ಬೇಕೇ ಬೇಕು, ಪೆಟ್ರೋಲ್ ಬೇಕೇ ಬೇಕು. ಅದಿಲ್ಲ ಅಂತ ನೋಡೋಲ್ಲ. ನಾಳೆನೇ ಫ್ಯೂಯಲ್ ಅಂತ ನಿಲ್ಲಿಸ್ಬಿಟ್ರೆ ಸರ್ಕಾರದವರು ಅದು ಸಿಗಲ್ಲ, ಇನ್ನು ಫ್ಯೂಯಲ್ ಸಿಗಲ್ಲ ಅದನ್ನು ನಿಲ್ಲಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗೋದು ಯೋಚನೆ ಮಾಡಿ. ನಾವಂದ್ರೆ ಮೊದಲು ನಡ್ಕೊಂಡು ಸೈಕಲ್ ಹೊಡ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ಅಟ್ಲೀಸ್ಟ್ ನಮ್ಮ ಚಿಕ್ಕ ಹುಡುಗರು ನಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಅಂದರೆ ಅಷ್ಟು ಅಡಿಕ್ಟ್ ಆಗಿದ್ದೀವಿ ಗಾಡಿಗಳು, ವೆಹಿಕಲ್ ಇಲ್ಲ ಅಂದ್ರೆ ಮುಂದೆ ಇಲ್ಲ. ಬೆಳಿಗ್ಗೆ ಮನೆ ಬಿಟ್ಟು ವೆಹಿಕಲ್ ಹತ್ಬೇಕು. ಎಲ್ಲರೂ ಅಂದು ಎಲ್ಲರೂ ಹೇಳ್ತಾರೆ. ನಾನು ಸೈಕಲ್ ಹೊಡ್ಕೊಡೋದು ನಡ್ಕೊಡೋದು ಮಾಡ್ತೀವಿ. ಇವಾಗ ಇಲ್ಲ, ವೆಹಿಕಲ್ಗೆ ನಾವು ಹೊಂದ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಎಷ್ಟು ತನಕ ಸಿಗ್ಬೋದು ನಮಗೆ? ಒಂದು 10 ವರ್ಷ, ಒಂದು 12 ವರ್ಷ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಪೆಟ್ರೋಲೇ ಸ್ಟಾಪ್ ಮಾಡ್ತು ಸರ್ಕಾರ ಸಿಗಲಿಲ್ಲ ಅಂತ ಕಾಲಕ್ಕೆ ನಮ್ಮ ವೆಹಿಕಲ್ಗಳು ಏನಾಗ್ಬೋದು, ನಮ್ಮ ಪರಿಸ್ಥಿತಿ ಏನಾಗ್ಬೋದು, ನಾವು ಯಾವ ರೀತಿ ಓಡಾಡ್ಬೋದು ಅನ್ನೋದು ಯೋಚನೆ ಮಾಡಿದಾಗ ಸೊ ಆಲ್ಟರ್ನೇಟ್ ಏನಾದ್ರು ಬೇರೆ ಮಾಡ್ಬೋದು ಅಂತೇಳಿ ಈಗ ಎಲೆಕ್ಟ್ರಿಕ್ ಗಾಡಿಗಳು ಬಿಡ್ತಾರೆ. ಈಗ ಟೌನ್ಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳು, ಎಲೆಕ್ಟ್ರಿಕ್ ಗಾಡಿಗಳು ಬಿಡ್ತಾರೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಇತ್ತೀಚೆಗೆ. ಸೊ ಅದು ಒಂದು ಕಡೆ ಒಳ್ಳೆಯದೇ. ಯಾಕೆಂದರೆ ಪರಿಸರ ಮಾಲಿನ್ಯ ನಾವು ಹೇಳ್ತೀವಿ ತಡೆಗಟ್ಟಕ್ಕೆ ಅದನ್ನು ಬಿಟ್ಟು ಸರ್ಕಾರದವರು ಯೋಚನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಏನು ಜೈವಿಕ ಆಗ್ತೀವಿ, ಇದೇನು ಹೊಸದೇನಲ್ಲ. ನಮ್ಮ ಹಳ್ಳಿ ರೈತರುಗಳು, ನಮ್ಮ ಸಾಧಕಿ ಗಿರಿಜನರು ಈ ಮರಗಳನ್ನು ತುಂಬ ನೋಡ್ಬಿಟ್ಟವ್ರೆ. ಬಟ್ ಇವಾಗ ಇಲ್ಲ. ಇವಾಗ ಯಾಕಿಲ್ಲ ಅಂತಂದರೆ ಪರಿಸ್ಥಿತಿ ನಾವು ತುಂಬ ಆಸೆಗಳಿಂದ ದುಡ್ಡು ಮಾಡೋಕ್ಕೆ ಹೋಗಿ ಮತ್ತೊಂದು ದುರಾಸೆಯಿಂದ ಎಲ್ಲ ಮರಗಳು ಕತ್ತರಿಸಿಗೆ ನಮ್ಮ ಸೈಡಂತೂ ಒಗೆಸೋಕು. ನೀವು ಒಗೆಸೋಕ್ಕೆ ಇದ್ದಂಥ ಮರಗಳಿಗಿಲ್ಲ. ತುಂಬ ತೋಪುಗಳು ಇದ್ದಿದ್ದು ಊರುಗಳಲ್ಲಿ. ವಿಶ್ರಾಂತಿ ಬೆಳಗ್ಗೆ ದರ್ಗ ಮೀಸ್ಕೊಂಡು ಹೋಗುವಾಗ ಕುಳಿತುಕೊಂಡು ಅಲ್ಲಿ ಆ ನೆಲ ಕುತ್ಕೊಳ್ಳೋದಕ್ಕೆ ಒಂದು ಅಲ್ಲ. ಇವಾಗ ಜಮೀನುಗಳಲ್ಲಿ ನಾವು ಏನೋ ಬಿಸಿಲಲ್ಲಿ ಹೋಗ್ತಾವಾಗ ಮರಗಳು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಪರಿಸ್ಥಿತಿ ಬಂದಿದೆ ಈಗ. ಸೊ ಪರಿಸರ ಮಾಲಿನ್ಯನೂ ಅಲ್ಲಿಡ್ತಾ ಇದೆ. ಇವತ್ತು ನಾವು ಮರ ಹುಡುಗಳು ಕಲ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಜೈವಿಕ ಇಂಧನ ಯಾಕೆ ಪ್ರಪೋಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಫ್ಯೂಯಲ್ ಯಾವಾಗ ಮುಗಿದೋಗುತ್ತೆ ಗೊತ್ತಿಲ್ಲ. ಈ ಒಂದು ಉದಾಹರಣೆಯಿಂದ ಪ್ರತಿ ನಾವು ಇಪ್ಪೆ ಇರ್ಬೋದು, ಬೇರ್ಬೋದು, ಇಪ್ಪೆ, ಬೇವು, ಹೊಂಗೆ, ಅಂತವಾಳ, ಸಿಂಹರಮ ಇವೆಲ್ಲರೂ ಹಿಂದೆ ಬೆಳೀತಿದ್ರು ವ್ಯಕ್ತಿ ನಮ್ಮ ರೈತರು. ಈಗ ಕಳೆದು ಮಾಡಿದೆ ಅದನ್ನೇ ಬಂದಾಗ ಅದನ್ನೇ ನಾವು ಪುನಃ ಇಟ್ಟು ನಾವು ಬೆಳೆಸುವಂಥ ಪರಿಸ್ಥಿತಿ ಈಗ ಬಂದಿದೆ. ಇದನ್ನು ಬೆಳೆಸಿ ಇದನ್ನು ಬರ್ತಕ್ಕಂಥ ಆ ಬೀಜಗಳಿಂದ ಪೆಟ್ರೋಲ್ನ ತಯಾರು ಮಾಡ್ಬೋದು ಅಂತೇಳಿ ಇವತ್ತು ಎಣ್ಣೆ ಕಾಲೇಜಲ್ಲಿ ಘಟಕವನ್ನು ಇಟ್ಟಿದ್ದಾರೆ. ನಾವು ನೋಡ್ಬೋದು ಹೋಗಿರಿ. ಎಣ್ಣೆ ಕಾಲೇಜಲ್ಲಿ ಪ್ರಾಯೋಗಿಕವಾಗಿ ಈ ಬೀಜಗಳನ್ನ ಸಂಸ್ಕರಣೆ ಮಾಡಿ ಅದರಿಂದ ಆಯಿಲ್ನ ತೆಗೆದು ಇವತ್ತು ಅವ್ರ ಗಾಡಿಗಳನ್ನ ಇವತ್ತು ಈ ಪೆಟ್ರೋಲಲ್ಲಿ ಜೈವಿಕ ಇಂಧನ ಪೆಟ್ರೋಲ್ ಓಡಿಸ್ತಾ ಇದ್ದಾರೆ. ಸೊ ಇದು ರಾಷ್ಟ್ರಾದ್ಯಂತ ಯಾಕೆ ಮಾಡಬಾರ್ದು ಅಂತೇಳಿ ಈ ಸರ್ಕಾರದಲ್ಲೂ ಗಮನ ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಸರ್ಕಾರ ಗಮನ ತಗೊಂಡು ಈ ಒಂದು ಪ್ರೋಗ್ರಾಮ್ನ ಇಡೀ ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಇದನ್ನು ಪ್ರಾಯೋಗಿಕವಾಗಿ ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದಾರೆ. ಇದನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಈಗ ನಮ್ಮಲ್ಲಿ ರೈತರುಗಳು ಏನಂತಂದರೆ ಜೈವಿಕ ಬೇವು, ಹೊಂಗೆ ಇವೆಲ್ಲಂದ್ರೆ ನಾವು ಮಧ್ಯವಾದ ಕೇಳೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಅಂದರೆ ಎಲ್ಲ ಸ್ವಲ್ಪ ತೇಗ ನೆಡುವಂಥದ್ದು, ಬೇರೆ ಬೇರೆ ನಮಗೆ ಹಣಕಾಸು ಬರ್ತಕ್ಕಂಥ ಗಿಡಗಳನ್ನ ನೆಡಲಿಕ್ಕೆ ಇಷ್ಟಪಡ್ತಾರೆ ಅವರು. ಬೇಡ, ನಮ್ಮಲ್ಲಿ ಒಂದು ಕುಟುಂಬ ಒಂದು 5 ಬೇವು, ಒಂದು 5 ಹೊಂಗೆ ಅಟ್ಲೀಸ್ಟ್ ಬೇರೆ ಸೈಡಲ್ಲಿ ಹಾಕೊಟ್ರು ನಮಗೆ ನೆರಳು ಆಯಿತು, ಗೊಬ್ಬರ ಆಯಿತು, ಬೇವಿನ ಬೀಜ, ಹೊಂಗೆ ಬೀಜಗಳನ್ನು ಮಾರಾಟ ಮಾಡಿ ನಾವೇ ತೊಗೊಳ್ತೀವಿ. 30 ರೂಪಾಯಿ 60 ರೂಪಾಯಿ 30ರಿಂದ 60 ರೂಪಾಯಿ kg ಹೊಂಗೆ ಬೀಜ, ಬೇವಿನ ಬೀಜನ ತಗೊಳ್ಳೋಂಥ ನಾವೇ ತೊಗೊಳ್ತೀವಿ. ಎಣ್ಣೆ ಕಾಲೇಜಲ್ಲಿ ತೊಗೊಳ್ತಾರೆ, ಅದನ್ನು ಪರ್ಚೇಸ್ ಮಾಡ್ತೀವಿ. ಆ ಬೀಜದಿಂದ ಒಂದು ಆ ಪೆಟ್ರೋಲ್ಗೆ ಬೀಜಗಳನ್ನು ಕೊಟ್ಟರೆ ಪೆಟ್ರೋಲ್ ಉತ್ಪಾದನೆಗೆ ತುಂಬ ಉಪಯೋಗ ಆಗುತ್ತೆ. ಎರಡನೇದು ಮರಮುಟ್ಟು. ಈ ಉದಾಹರಣೆಗೆ ನಾವು ಗೊಬ್ಬರ ಹೊಂಗೆ ಹಿಂಡಿ ಅಂತೀವಿ, ಬೇವಿನ ಹಿಂಡಿ ಅಂತೀವಿ. ಎಲ್ಲಿ ಬರ್ತದ್ದು? ಮರಗಳಿದ್ರೆ ಅದರಿಂದಲೇ ತಯಾರು ಮಾಡ್ತಕ್ಕಂಥದ್ದು. ಇವತ್ತು ಎಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕೊಂಡು ಬೆಳೀತಾ ಇದ್ದಾರೆ ಅಲ್ಲಿ ಎರೆಹುಳುಗಳ ಉತ್ಪಾದನೆ ಜಾಸ್ತಿ ಆಗಿದೆ. ಎರೆಹುಳುಗಳು ನೋಡಿ ನೀವು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕಿರೋ ಒಂದು ಪ್ರದೇಶದಲ್ಲಿ
ಎರೆಹುಳುಗಳು ಉತ್ಪಾದನೆ ಜಾಸ್ತಿ. ಎರೆಹುಳುಗಳು ನಮ್ಮ ಮಣ್ಣೆಲ್ಲ ಫಲವತ್ತತೆ ಮಾಡ್ತವೆ. ಸೊ ಗೊಬ್ಬರನೂ ಆಯಿತು, ಈ ಕಡೆ ಬೀಜ ಬಿತ್ತನೆಗಳಿಂದ ನಮಗೆ ಈ ಪೆಟ್ರೋಲ್ ತೆಗೆಯಲಿಕ್ಕೆ ಅನುಕೂಲನೂ ಆಯಿತು. ಹಾಗಾಗಿ ಪ್ರತಿಯೊಂದು ಕುಟುಂಬ ಒಂದು 5 ಗಿಡಗಳನ್ನು ಇಟ್ಟರೆ ನಂತರ ದಿನಗಳಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಜೈವಿಕ ಇಂಧನ, ಜೈವಿಕ ಫಲಗಳನ್ನು ನೀಡುವ ಒಂದು ಕಾರ್ಯಕ್ರಮ ಮತ್ತು ಪ್ರಾಯೋಗಿಕ ಇಡೀ ರಾಷ್ಟ್ರದ ಇದರಿಂದ ನಾನದು ಮನಸ್ಸು ಮಾಡೋಣ, ಒಗ್ಗೂಡೋಣ, ಜೊತೆಗೂಡಿ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದೀವಿ. ನಮಸ್ಕಾರ.